ಹಾಯ್ ಹಲೋ ನಮಸ್ತೆ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ಸದ್ಯ ನೀಟ್ ಪರೀಕ್ಷೆಯನ್ನ ಬರೆದಿರುವಂತಹ ವಿದ್ಯಾರ್ಥಿಗಳಿಗೆ ಶಾಕಿಂಗ್ ವಿಚಾರ ಎದುರಾಗಿರುವಂತದ್ದು. ನೀಟ್ ಪರೀಕ್ಷೆ ಕ್ಯಾನ್ಸಲ್ ಆಗಿದೆ. ಹಾಗಾದ್ರೆ ನೀಟ್ ನೆಕ್ಸ್ಟ್ ಎಕ್ಸಾಮ್ ಯಾವತ್ತು? ಇದರ ಲೇಟೆಸ್ಟ್ ಇನ್ಫಾರ್ಮೇಶನ್ ಏನು? ಅಷ್ಟಕ್ಕೂ ಯಾವ ಕಾರಣಕ್ಕೋಸ್ಕರ ಈ ಎಕ್ಸಾಮ್ ಅನ್ನ ಕ್ಯಾನ್ಸಲ್ ಮಾಡಿದ್ರು? ಈ ಎಲ್ಲ ವಿಚಾರವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳ್ತಾ ಹೋಗ್ತೀವಿ, ಕೇಳಿ. ದೇಶಾದ್ಯಂತ ಮೇ 3ನೇ ತಾರೀಕು ನೀಟ್ ಪರೀಕ್ಷೆ ನಡೆದಿತ್ತು. ಅಂದ್ರೆ ವೈದ್ಯಕೀಯ ಕೋರ್ಸ್ಗೆ ಪ್ರವೇಶವನ್ನು ಬಯಸುವಂತಹ ವಿದ್ಯಾರ್ಥಿಗಳಿಗೋಸ್ಕರ ನೀಟ್ ಎಕ್ಸಾಮ್ ನಡೆಯುತ್ತೆ. NTA ನಡೆಸುವಂತಹ ಎಕ್ಸಾಮು ಬಹಳ ಪ್ರಶ್ನೆ ಪತ್ರಿಕೆಯಿಂದ ಹಿಡಿದು ಪ್ರತಿಯೊಂದು ವಿಚಾರವನ್ನು ಕೂಡ ಬಹಳ ಗೌಪ್ಯವಾಗಿ ಬಹಳ ಜಾಗೃತೆಯಿಂದ CCTV ಕಣ್ಗಾವಲಲ್ಲಿ ನಡೆಯುವಂತಹ ಎಕ್ಸಾಮ್. ಸೊ ನೀವು ಕೂಡ ನೋಡಿರ್ತೀರಾ, ರಾಜ್ಯದ ಅನೇಕ ಕಡೆಯಲ್ಲಿ ಇನ್ಫ್ಯಾಕ್ಟ್ ನ್ಯೂಸ್ 18 ವಿಸ್ತೃತವಾದಂತಹ ವರದಿ ಪ್ರಸಾರವನ್ನ ಮಾಡಿತ್ತು. ಬೆಂಗಳೂರಿನ ಕೆಲವೊಂದಿಷ್ಟು ಕೇಂದ್ರಗಳಲ್ಲೂ ಕೂಡ 5 ನಿಮಿಷ ಲೇಟ್ ಆಗಿ ಬಂದಂತಹ ಅಭ್ಯರ್ಥಿಗಳಿಗೆ ಪರೀಕ್ಷಾ ಕೇಂದ್ರದ ಒಳಭಾಗದಲ್ಲಿ ಬಿಡೋದಿಲ್ಲ. ಅಂದ್ರೆ 2 ಗಂಟೆಗೆ ಎಕ್ಸಾಮ್ ಅಂದ್ರೆ 1:30ಗೆ ಸ್ಟಾಪ್ ಮಾಡಿಬಿಡ್ತಾರೆ, ಒಳಗಡೆ ಬಿಡೋದಿಲ್ಲ. ಸೊ ಈ ರೀತಿಯಾಗಿ ಬಹಳ ಕಠಿಣವಾದ ನಿಯಮದಿಂದ NTA ನಡೆಸಿತ್ತು. ಸೊ ಅನೇಕ ವಿದ್ಯಾರ್ಥಿಗಳು ಹತ್ತಿದ್ರು, ಎಕ್ಸಾಮ್ ಕೇಂದ್ರದ ಒಳಗಡೆ ಬಿಡಿ ಅಂತೆಲ್ಲ ಗೋಳಾಡಿದ್ರು. ಬಟ್ ಅದೆಲ್ಲ ಈಗ ಹೊರತುಪಡಿಸಿದ್ರೆ ಎಕ್ಸಾಮ್ ಅನ್ನೇ ಇವಾಗ NTA ರದ್ದುಪಡಿಸಿರುವಂತದ್ದು. ಇದಕ್ಕೆ ಏನ್ ಕಾರಣ? ಅಷ್ಟೊಂದು 5 ನಿಮಿಷ ಲೇಟ್ ಆದ್ರೆ ಎಕ್ಸಾಮ್ ಸೆಂಟರ್ ಒಳಗಡೆ ಬಿಡದೇ ಇದ್ದವರು ಈಗ ಯಾಕೆ ಎಕ್ಸಾಮ್ ಅನ್ನ ಕ್ಯಾನ್ಸಲ್ ಮಾಡಿದ್ರು ಅಂತ ಕೇಳಿದ್ರೆ, ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವಂತಹ ಗಂಭೀರವಾದ ಆರೋಪ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆದು ಸಂಬಂಧಪಟ್ಟವರನ್ನ ಈಗಾಗಲೇ ವಶಕ್ಕೆ ಕೂಡ ಕೆಲವೊಂದಿಷ್ಟು ಜನರನ್ನ ಪಡ್ಕೊಂಡಿರುವಂತದ್ದು. ಜೊತೆಗೆ ಈ ಪ್ರಕರಣವನ್ನ ಭಾರತ ಸರ್ಕಾರ CBIಗೆ ಕೂಡ ತನಿಖೆಗೆ ಕೂಡ ಆದೇಶಿಸಿರುವಂತದ್ದು. ರಾಜ್ಯದಲ್ಲೇ ಮಾತ್ರ ಅಲ್ಲ, ಇಡೀ ದೇಶದಲ್ಲೇ ಎಷ್ಟು ಜನ ವಿದ್ಯಾರ್ಥಿಗಳು ಈ ಎಕ್ಸಾಮ್ ಅನ್ನ ಬರಿತಾ ಇದ್ರು ಅಂದ್ರೆ ಬಹಳ ಗಂಭೀರವಾಗಿ ಬಹಳ ಸೀರಿಯಸ್ ಆಗಿ ರೆಡಿಯಾಗಿ ವಿದ್ಯಾರ್ಥಿಗಳು ಈ ಎಕ್ಸಾಮ್ ಅನ್ನ ಬರೀತಾರೆ. ಎಲ್ಲೋ ಒಂದು 6 ತಿಂಗಳು ಅಥವಾ ಎಕ್ಸಾಮ್ ಹಿಂದಿನ ದಿನನೋ ರೆಡಿಯಾಗಿ ಎಕ್ಸಾಮ್ ಬರೆಯೋದಲ್ಲ ಇದು. ನೀಟ್ ಎಕ್ಸಾಮು ಸುಮಾರು 2 ವರ್ಷಗಳಿಗಿಂತ ಅಧಿಕ ಕಾಲ, ದಿನದ 6 ರಿಂದ 10 ಗಂಟೆಗಳ ಕಾಲ ವಿದ್ಯಾರ್ಥಿಗಳು ರೆಡಿ ಆಗ್ತಾರೆ. ಸಿಕ್ಕಾಪಟ್ಟೆ ರೆಡಿಯಾಗಿ ಬರೆಯುವಂತಹ ಎಕ್ಸಾಮ್ ಇದು. ಆದ್ರೆ ಈ ಎಕ್ಸಾಮ್ ಇವಾಗ ಕ್ಯಾನ್ಸಲ್ ಆಗಿರೋದು ಅನೇಕ ಪೋಷಕರಲ್ಲಿ, ವಿದ್ಯಾರ್ಥಿಗಳಲ್ಲಿ ಆತಂಕ ಮನೆ ಮಾಡಿದೆ. ರಾಜಸ್ಥಾನದ ಒಂದಷ್ಟು ಪರೀಕ್ಷಾ ಕೇಂದ್ರಗಳಲ್ಲಿ ರಾಜಸ್ಥಾನದಲ್ಲೇ ಈ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವಂತಹ ಒಂದು ಗಂಭೀರವಾದ ಆರೋಪ ಇದೆ. ಅಂದ್ರೆ ಎಕ್ಸಾಮ್ ಮೇ 3ಕ್ಕೆ ಆರಂಭ ಆಗುತ್ತೆ. ಅದಕ್ಕೂ ಕೆಲ ದಿನಗಳ ಮುಂಚೆ ಗೆಸ್ ಪೇಪರ್ ಅಂತ ಒಂದಷ್ಟು ಪ್ರಶ್ನೆ ಪತ್ರಿಕೆಗಳನ್ನ, ಅಂದ್ರೆ ಒಂದು ಮಾಕ್ ಟೆಸ್ಟ್ ಈ ತರದೆಲ್ಲ ಮಾಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಗೆಸ್ ಪೇಪರ್ ಅಂತ ಒಂದಷ್ಟು ಎಕ್ಸಾಮ್ ಅನ್ನ ನಡೆಸಿದ್ರು. ಆ ಸಂದರ್ಭದಲ್ಲಿ ನೀಟ್ ಮೈನ್ ಎಕ್ಸಾಮ್ಗೆ ಬಂದಿರುವಂತಹ 120ಕ್ಕೂ ಅಧಿಕ ಪ್ರಶ್ನೆಗಳು ಸೇಮ್ ಆ ಗೆಸ್ ಪೇಪರ್ ಅಲ್ಲಿ ಇರುವಂತಹ ಪ್ರಶ್ನೆಗಳಿಗೆ ಮ್ಯಾಚ್ ಆಗುತ್ತೆ. ಸೊ ಈ ಕಾರಣದಿಂದ ವ್ಯಾಪಕ ಆಕ್ರೋಶ ವ್ಯಕ್ತ ಆಗಿತ್ತು. ಕೇವಲ ರಾಜಸ್ಥಾನದಲ್ಲಿ ಮಾತ್ರ ಅಲ್ಲ, ಅನೇಕ ಕಡೆಗಳಲ್ಲಿ ಆಕ್ರೋಶ ವ್ಯಕ್ತ ಆಯಿತು. ಸೊ ಈ ಹಿನ್ನೆಲೆ ಅಲ್ಲಿಂದ ತನಿಖೆ ಆರಂಭ ಆಗುತ್ತೆ. ತನಿಖೆಯಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವಂತಹದ್ದು ಪ್ರಾಥಮಿಕವಾಗಿ ಪ್ರೂವ್ ಆಗಿರುವಂತಹ ಹಿನ್ನೆಲೆಯಲ್ಲೇ ಆ ಬೆನ್ನಲ್ಲೇ ಈಗ ಎಕ್ಸಾಮ್ ಅನ್ನ ಕ್ಯಾನ್ಸಲ್ ಮಾಡಿರುವಂತದ್ದು. NTA ಮುಂದೆ ನಡೆಸುವಂತಹ ಎಕ್ಸಾಮ್ ನ ದಿನಾಂಕವನ್ನ ನಾವು ಅನೌನ್ಸ್ ಮಾಡ್ತೀವಿ, ಅಲ್ಲಿವರೆಗೂ ಕೂಡ ವೆಬ್ಸೈಟ್ ಅನ್ನ ಅಥವಾ X ಖಾತೆಯನ್ನ ಗಮನಿಸಿ ಅಂತ ಹೇಳಿದೆ. ಈ ಸಂದರ್ಭದಲ್ಲಿ ರೀ ಎಕ್ಸಾಮ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಹೆಚ್ಚುವರಿ ಶುಲ್ಕವನ್ನ ಪಡೆಯೋದಿಲ್ಲ. ಮೊದಲೇನು ಶುಲ್ಕ ಪಾವತಿ ಮಾಡಿದ್ರು ಅದೇ ಅನ್ವಯ ಆಗುತ್ತೆ ಅನ್ನುವಂತಹ ಮಾಹಿತಿ ಕೊಟ್ಟಿದೆ. ಬಟ್ ವಿದ್ಯಾರ್ಥಿಗಳು ಕೇಳ್ತಾ ಇರೋ ಪ್ರಶ್ನೆ ರೀ ಎಕ್ಸಾಮ್ಗೆ ಶುಲ್ಕದ ವಿಚಾರ ಅಲ್ಲ, ಬದಲಿಗೆ ರೆಡಿ ಆಗಿರ್ತಾರಲ್ಲ, ಮದುವೆಗೆ ಹೋಗದೆ, ಸಂಭ್ರಮಕ್ಕೆ ಹೋಗದೆ, ಯಾವುದೇ ಖುಷಿಯಲ್ಲಿ ಭಾಗಿಯಾಗದೆ, ಹಬ್ಬಕ್ಕೆ ಹೋಗದೆ, ಫ್ಯಾಮಿಲಿ ಫಂಕ್ಷನ್ ಗಳಿಗೆ ಹೋಗದೆ, ಅದೆಲ್ಲವನ್ನ ಬಿಟ್ಟು ಕೇವಲ ನೀಟ್ ಪರೀಕ್ಷೆಗೋಸ್ಕರನೇ ದಿನದ 6 ರಿಂದ 10 ಗಂಟೆಗಳ ಕಾಲ ವಿದ್ಯಾರ್ಥಿಗಳು ಆ ಶ್ರಮ ವಹಿಸಿರ್ತಾರಲ್ಲ, ಆ ಶ್ರಮ ಯಾರು ತಂದು ಕೊಡ್ತಾರೆ? ಯಾರೋ ಮಾಡಿರುವಂತಹ ತಪ್ಪಿಗೆ, ಯಾರದ್ದೋ ನಿರ್ಲಕ್ಷ್ಯಕ್ಕೆ ವಿದ್ಯಾರ್ಥಿಗಳಿಗೆ, ಪ್ರಾಮಾಣಿಕವಾಗಿ ಎಕ್ಸಾಮ್ ಬರೆದಿರುವಂತಹ ವಿದ್ಯಾರ್ಥಿಗಳಿಗೆ ಯಾಕೆ ಶಿಕ್ಷೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಎಲ್ಲದಕ್ಕಿಂತ ಜಾಸ್ತಿ ಮೇ 3ಕ್ಕೆ ಎಕ್ಸಾಮ್ ಆಗಿರೋದು. ಸೊ ವಿದ್ಯಾರ್ಥಿಗಳು ಇವಾಗ ಒಂಥರ ರಿಲ್ಯಾಕ್ಸ್ ಮೂಡಲ್ಲಿ ಇದ್ದಾರೆ. ಅವರು ಇವಾಗ ಮತ್ತೆ ವಾಪಸ್ ಬಂದು ಈಗ ತಿರ್ಗಾ ಓದಿ ಎಕ್ಸಾಮ್ ಬರಿಬೇಕು ಅಂತ ಅಂದ್ರೆ ನಿಜಕ್ಕೂ ಕೂಡ ಕಷ್ಟ. ಅವರ ಮೈಂಡ್ ಸೆಟ್ ಇವಾಗ ಮತ್ತೆ ವಾಪಸ್ ತರೋದು, ಅವರ ಮಾನಸಿಕ ಸ್ಥಿತಿಯನ್ನ ಮತ್ತೆ ವಾಪಸ್ ತರೋದು ತುಂಬಾ ಕಷ್ಟ ಅನ್ನುವಂತಹ ಅಭಿಪ್ರಾಯ ಕೂಡ ತಜ್ಞರು ವ್ಯಕ್ತಪಡಿಸ್ತಾ ಇರುವಂತದ್ದು. ಸೊ ಅನೇಕ ಪ್ರಶ್ನೆಗಳು, ಅನೇಕರು ಬಹಳ ಔಟ್ ಆಫ್ ಟಾಪರ್ಸ್ ಆಗುವಂತಹ ನಿರೀಕ್ಷೆಯಲ್ಲಿ ಇದ್ದವರೆಲ್ಲರೂ ಕೂಡ ಈಗ ಆತಂಕದಲ್ಲಿದ್ದಾರೆ. ರಾಜಸ್ಥಾನಕ್ಕೆ ಈ ಎಕ್ಸಾಮ್ ಮಾಡ್ಕೊಳ್ಬೇಕಾಗಿತ್ತು, ಯಾಕೆ ಎಲ್ಲಾ ಕೇಂದ್ರಕ್ಕೂ ಮಾಡಕ್ ಹೋದ್ರು? ಈ ತರದ ಒಂದಷ್ಟು ಪ್ರಶ್ನೆಗಳು, ಆಕ್ರೋಶ ಸಹಜವಾಗಿ ಈಗ ವಿದ್ಯಾರ್ಥಿಗಳ ವಲಯದಲ್ಲಿ ವ್ಯಕ್ತ ಆಗ್ತಾ ಇದೆ. ದೆಹಲಿಯಲ್ಲಿ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪ್ರತಿಭಟನೆ ಕೂಡ ನಡೆದಿರುವಂತದ್ದು. ರಾಜ್ಯದಲ್ಲೂ ಕೂಡ ಆಕ್ರೋಶ ಅತಿ ಹೆಚ್ಚಾಗಿ ನಡೀತಾ ಇದೆ. ಮುಂದೆ ಏನಾಗುತ್ತೆ ಅನ್ನುವಂತಹ ಇನ್ಫಾರ್ಮೇಶನ್ ಅನ್ನ ಕಾದು ನೋಡಬೇಕಾಗಿದೆ. ವಿಡಿಯೋ ಜರ್ನಲಿಸ್ಟ್ ಶಿವಪ್ಪ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.